ಏನಿಲ್ಲ ಲಕ್ಷ್ಮಿ, ನೀನು ನಿನ್ನ ಮಕ್ಕದ ನೇರಕ್ಕೆ ನೀನು ಮಾತಾಡ್ತಾ ಇದೀಯ. ಮಸ್ತ ನೀನು ಮಾಡ್ಕೊಂಡಿದೀಯ. ಎಲ್ಲ ಬಿಲ್ಡಿಂಗ್ಗಳು ಮಾಡ್ಕೊಂಡಿದೀಯ, ಟೌನ್ಗಳಾಗೆಲ್ಲ ಬಾಡಿಗೆ ಬತ್ತಾವೆ. ಮಸ್ತಾಗಿ ಜಮೀನು ತಗೊಂಡಿದೀಯ. ಮಗಳಿಗಾದ್ರೆ ಸ್ವಂತ ಮಗಳಿಗಾದ್ರೆ 5 ಎಕರೆ ಜಮೀನು ಮಾಡ್ಕೊಟ್ಟಿದೀಯ. ಎಲ್ಲ ಮಾಡಿಕೊಟ್ಟು ನೀನು ಎಲ್ಲ ಮಾಡ್ಕೊಂಡು ಮನೆ ಮಾಡ್ಕೊಂಡಿದೀಯ. ಎಲ್ಲ ಮಾಡ್ಕೊಬಿಟ್ಟು ಇವಾಗ ನೀನು ಹಿಂಗೆ ಮಾಡಿರೆ ಹೆಂಗೆ? ಇದು ಹೆಂಡ್ತಿ ಮಗಳಿಗಾದ್ರೆ ಒಂದು ನ್ಯಾಯ, ನಿನ್ನ ಮಗಳಿಗಾದ್ರೆ ಒಂದು ನ್ಯಾಯ. ಅವೆಲ್ಲ ಎತ್ತು ಕುಕ್ಕಿರಿ ಎಲ್ಲಿಗೆ ಹೋಗ್ತಾವೆ ನಿನ್ನವು? ನಿನ್ನವೆಲ್ಲ ಮಾತಾಡಿರವೆಲ್ಲ ಎಲ್ಲಿಗೆ ಹೋಗ್ತಾವೆ? ನೀನು ಅವೆಲ್ಲ ಏನು ಕೇಳೋಂಥದ್ದಿಲ್ಲ. ನಾನು ಇವತ್ತು ಬಂದ್ಕೆಯಿಂದನ ನಾನು ಮಾಡಿರೋದು ಹತ್ಕದೇನೆ ತಿಂದು ಉಂಡು ತೇಗಿದ್ರೆ ಅಲ್ಲೇ ಹೋಗೋದು. ನಾವು ಕಷ್ಟ ಬಿದ್ದಿದ್ದೀವಿ, ಕಷ್ಟ ಬಿದ್ದು ಮಾಡಿರೋದು ನಾವು. ಏನು ಮಾಡ್ದಲೆ 5 ಎಕರೆ ಹೊಲ್ದಾಗ ಹಂಗೆ ಬಂದಿಲ್ಲ ಕಣಿ. ನಾವು ಕಷ್ಟ ಬಿದ್ದು ಮಾಡ್ಕೊಂಡಿರೋದು. ಕಷ್ಟಪಟ್ಟು ಮಾಡ್ಕೊಂಡಿರೋದು ನಾವು. ನೀನು ಹೇಳ್ಬೋದು ಯಾಕೆ? ಅದು ನಾವು ದುಡ್ದಿರೋ ದುಡ್ಡು, ಕಷ್ಟಪಟ್ಟು ಮಾಡ್ಕೊಂಡಿರೋ ದುಡ್ಡು. ನಾನು ಇವತ್ತು ಎಷ್ಟು ಟೆನ್ಷನ್ ತಗೊಂಡು ಇವತ್ತು ಪರದಾಡ್ಕೊಂಡು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಾನು ಮಾಡ್ಕೊಂಡಿರೋದ್ರ ಸುದ್ದಿ ನೀನು ಮಾತಾಡಬೇಡ. ನಾನು ಸ್ವಂತವಾಗಿ ಮಾಡ್ಕೊಂಡಿರೋದು, ನಾವು ಕಷ್ಟ ಬಿದ್ದು ಮಾಡ್ಕೊಂಡಿರೋದು. ಅದನ್ನು ಕೇಳೋವಂಥದ್ದೇನಿಲ್ಲ. ಇವರೆಲ್ಲ ಮಾಡ್ಕೊಬಿಟ್ಟವ್ರೆ, ಹೋದ್ರು ಹೋಗ್ಲೇಳು. ಇನ್ಯಾರು ಹೆಂಗನ ಹಾಳಾಗೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅಮ್ಮಂಗೆ. ಇನ್ಯಾರ್ದು ಹೆಂಗನ ಹೋಗ್ಲೇಳು. ಮಾಡ್ಕೊಂಡವಳೆ. ಏನೇನು ಇವಾಗೇನು ಯಾರ್ದೇನು ಅಮ್ಮಂಗೆ ಎಲ್ಲ ಸ್ವಂತ ಮಗಳಿಗೆಲ್ಲ ಮಾಡ್ಕೊಂಡವಳೆ. ನಾವು ಬಿಡತ್ತ ಮಾತಾಡಬಾರ್ದು ಒಳ್ಳೆ ಮಾತನ್ನ ಕೂಕೊಂಡು ಬಗೆಹರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಇದು ಬಗೆಹರಿ ಹೆಂಗೆ ಕಾಣಲ್ಲ. ಮಾತಾಡೋದೇನಿ. ನಿನ್ನವೆಲ್ಲ ಎತ್ತು ಕುಕ್ಕಿರಿ ಎಲ್ಲಿಗೆ ಹೋಗ್ತವೆ? ನೀನು ಎಂತಾಳು ಅಂತ ಕಾಣೋದು ಕಣಿ ಬೆಳಕಳವಾಗ. ನೀನು ಎಂತಾಳು ಅಂತ ಗೊತ್ತಾಗುತ್ತೆ. ಬರೀ ನಮ್ಮದೇ ಹೇಳ್ತೀಯಲ್ಲ, ನಾಳೆ ಮದುವೆ ಕೋರ್ಟ್ಗೆ ಹಾಕಿರು ಅಂತ ಹೇಳ್ತೀಯಲ್ಲ. ಮತ್ತೆ ನೀನು ಮಾಡ್ಕೊಂಡಿರೋದೆಲ್ಲ ಎಲ್ಲಿ ಬಂತು? ಅದು ವಾಲಿರೋದಕ್ಕೆ ತಾನೇ ನೀನು ಮಾಡ್ಕೊಂಡಿದ್ದು. ಎಲ್ಲ ಸಂಪಾದನೆ ಮಾಡ್ಕೊಬಿಟ್ಟು ಎಲ್ಲ ಕೂಡಿಡ್ಕೊಬಿಟ್ಟು ಏನು ನಾಟಕ ಆಡ್ತೀಯ ಲಕ್ಷ್ಮಿ ನೀನು? ಬಹುಲು ನಾಟಕ ಕಿತ್ತಿ ಕಾಣೆ ನೀನು. ಹಂಗೆಲ್ಲ ಮಾತಾಡ್ಬೇಡ್ರಿ ನಮ್ಮ ಅಯ್ಯಮ್ಮನ. ಲಕ್ಷ್ಮ, ನೀನು ಇವ್ರನ್ನ ದೊಬ್ಬು ಹಸಿ ಕೇಳ್ತೀನಿ. ಇವ್ರು ದೊಬ್ಬಿರೇನೆ ಹೇಳಿದ್ ಮತ್ತೆ ಕೇಳೋದು. ಅದು ಹೆಂಗೆ ಮಾತಾಡ್ತೀಯ? ಅಲ್ಲಿ ಬಿಗಿಡ್ದು ಮಾತಾಡು. ನನ್ನ ನಾಟಕ ಕಿತ್ತಿ ಅಂತೀಯ? ಇಲ್ಲೋಡು, ನೀವು ನಾಟಕ ಆಡೋದು. ಒಂದೊಂದು ಸಣಕ್ಕೆ ಒಂದೊಂದು ಥರ ನೀವು ನಾಟಕ ಆಡೋದು. ನಾವು ಹಂಗೆ ನಾಟಕ ಆಡಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಇದ್ದಿದ್ದಂಗೆ ಹೇಳ್ತೀನಿ ಕಣೆ. ನಾನು ಅಲ್ಲಿ ಹೊಲ್ದಾಗೆ ಮಾಡಿರೇ ಬರೋದು. 5 ಎಕರೆ ಹೊಲ ಐತೆ ಅಂತ ಹೇಳಿ ನಾನು ಹಂಗೆ ಕುತ್ಕೊಂಡಿದ್ರೆ ಬರ್ತರಲಿಲ್ಲ. ನಾವು ಕಷ್ಟಪಟ್ಟು ಮಾಡಿ ಉಳಿಸ್ಕೊಂಡು ಹೋಗಿರೋದು. ನಾವು ಹತ್ಕಡೆ ತಿಂದು ತೇಗಿಲ್ಲ. ಹತ್ಕಡೆ ತಿಂದು ತೇಗಿದ್ರೆ ನೀನು ಕೋಟಿಗಟ್ಟಲೆ ಎಲ್ಲ ಏಟಿದ್ರು ಕುಡಿಕೆ ಒಂದಿದ್ರು ಸಾಲದು. ಕುತ್ಕೊಂಡು ಉಂಡು ತೇಗಾನಿಗೆ ಏಟಿದ್ರು ಸಾಲ್ದು ಕಣೆ. ನಾವು ಕಷ್ಟಪಟ್ಟು ಮಾಡಿರೋದು. ಮಾಡ್ಕೊಂಡಿರೋದ್ರ ಸುದ್ದಿ ಮಾಡ್ಕೊಂಡವಳೆ ಎಲ್ಲನ ಅಂತ ಹೇಳಿ ಮಾತಾಡಿದ್ರೆ ನೋಡಿ ಸರಿ ಹೋಗಲ್ಲ. ನೀನು ನೆಟ್ಟಗೆ ಮಾತಾಡೋದು ಕಲಿ ನೀನು. ಬಿಡು ಚಿಕ್ಕಮ್ಮ, ಮದಿಬೇಡ. ಅವ್ರನ್ನೇ ಕೊಡಿತಾ ಇದ್ದೀರಾ? ಮತ್ತೆ ಇವಳು ಯಾಕೆ ಮಾತಾಡೋದು? ಯಾಕೆ ಮಾತಾಡೋದಲ್ಲ? ನಾವು ಏನು ತಿಂದಿದ್ದೀವಿ ನಿಮ್ದು ಅಂತ ನಮ್ಗೆ ಇಷ್ಟೊಂದು ನೀವು ನೋವು ಕೊಡ್ತಿರ್ತಾ ಇರ. ನೀವು ಹಸಿಗೆ ಹೋಗ್ರಿ ಸುಮ್ಮನೆ. ರೇಗಿಸ್ಬೇಡ ಅಂತ ಹೇಳಿ ಒಳ್ಳೆ ಮಾತನ್ನ ಹೇಳಿದ್ದು. ಇವಳು ಮಾತಾಡೋದಕ್ಕೆ ಬಂದರೆ ಯಾರು ಕೇಳ್ತಾಳೆ ರೀ ಇವಳವ? ಯಾರು ಕೇಳ್ತಾಳೆ ಹೇಳು? ನಾನು ಬಿಡತ್ತ ಹೋದ್ರು ಹೋಗ್ಲಿ, ಕೊಟ್ರು ಕೊಡ್ಲಿ ಅನ್ಕೊಂತಿದ್ದೆ. ಆದರೆ ಇವರು ಎಷ್ಟು ಮಾತಾಡ್ತಾರೆ ನೋಡು. ನಮ್ಮತ್ತೆ ಇವತ್ತು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡಿರೋದಕ್ಕೆ ಕಣಕ ಆಗಿರೋದು. ಕದೇನೆ ಎಲ್ಲ ಕಳೆದಿದ್ರೆ ಏನೂ ಆಗ್ತಿರ್ಲಿಲ್ಲ. ನಮ್ಮತ್ತೆ ಕಷ್ಟ ಬಿದ್ದವ್ರೆ. ಅವಾಗಿನ ತರ್ತಾಗೆಲ್ಲನ ಎಂದು ಕಷ್ಟ ಬಿದ್ದು ಏನು ಅಂತ ಕಷ್ಟ ಎಲ್ಲ ಅನುಭವಿಸಿ ಕಷ್ಟ ಬಿದ್ದು ಅವ್ರು ಮಾಡ್ಕೊಂಡಿರೋದು. ರೂಪಾಯಿ ಗಂಟಣಿಗೆ ಲೆಕ್ಕ ಹಾಕಿ ಕುಡಿಕೊಂಡು ಮಾಡ್ಕೊಂಡಿರೋದು ನಮ್ಮತ್ತೆ. ಮಾಡ್ಕೊಂಡಿರೋದ್ರ ಬಗ್ಗೆ ನೀನು ಮಾಡ್ಕೊಂಡಿದೀಯಾ, ಅದನ್ನು ಮಾಡ್ಕೊಂಡಿದೀಯಾ, ಬಿಲ್ಡಿಂಗ್ ಮಾಡಿದೀಯಾ, ಒಡವೆ ಮಾಡಿದೀಯಾ, ಆಸ್ತಿ ಮಾಡಿದ್ದಿದ್ದೆಲ್ಲ ಮಾತಾಡಂಗಿಲ್ಲ. ಅದೇನೈತೆ ಅಷ್ಟು ಮಾತಾಡ್ರಿ ನೀವು. ನೀವು ಮಾತಾಡೋದು ನೋಡ್ರಿ ನನಗೆ ಭಾಳ ಸಿಟ್ಟು ಬರುತ್ತೆ. ಹಂಗೆ ಮಾತಾಡ್ತಾ ಇದ್ದೀರಿ ನೀವು. ಮಾತಾಡ್ತಾರೆ ಕಣೆ, ಮಾತಾಡ್ತಾರ. ಇವಳು ನೋಡು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಅಂದ್ರಂತೆ. ನೋಡ್ದೊಡಮ್ಮಯ್ಯ ಮಾತಾಡಲ್ಲಮ್ಮಂಗಿದ್ಲು. ಹೆಂಗೆ ಮಾತಾಡ್ತಾಳೆ? ಹತ್ತು ಕಮ್ಮಿ ಆದ್ರಲ್ಲಿ ಸಸಿ ಕಮ್ಮಿ ಆಗೋದು. ಸಸಿಗಿನ್ನ ಅತ್ತೆ ಅದಕ್ಕಿನ್ನ ಸಸಿ. ಅಯ್ಯೋ ಇದೆಲ್ಲ ನೋಡಿದ ಮೇಲೆ ಇನ್ಯಾಕಮ್ಮ? ಸುಮ್ಕಿರು. ಅಲ್ಲ ಬಿಟ್ರೆ ಸರಿ. ಸುಮ್ ನೋಡು, ಒಯ್ಯೋದು ಮಾಡಕ್ಕೆ ಹೋಗ್ಬೇಡ. ನಾನು ಇರೋದು ಹೇಳ್ದೆ ಕಣೆ. ಮತ್ತೆ ನೀನೇನೆಲ್ಲ ಮಾಡ್ಕೊಂಡಿದ್ದೀವಿ. ಇವತ್ತು ಅನಾಥಾಶ್ರಮಕ್ಕೆ ಬರೀತ್ನಿ ಅಂತೀಯ. ಬೇರೆ ಉಳ್ದಾರು ಇಲ್ದಾರ ಎಲ್ಗೆ ಹೋಗ್ಬೇಕು? ಇರಾಳೇನ ಹಿಂಗ ಅಂತೀಯ? ಇಲ್ದಾರ ಏನು ಮಾಡ್ಬೇಕು ನಾವು? ಇವತ್ತು ನಮ್ಮ ಶಿಲ್ಪಮ್ಮ ಏನು ಮಾಡ್ಬೇಕು ನನ್ನ ಮಗಳು? ಏನು ಮಾಮ ಹೇಳು. ಅವತ್ತು ಯಾಕೆ ನನ್ನ ತಂಗಿನ ಮದುವೆ ಆಗಿ ಇವತ್ತು ಹಿಂಗೆ ಮಾಡಿದ್ದೆ ನೀನು? ಹಿಂಗೆ ಮಾಡ್ದೆ ಹೇಳು. ನಮ್ಮ ತಂಗಿನ ಮದುವೆ ಆಗಿ ಯಾಕೆ ಹಿಂಗೆ ಮಾಡಿದೆ ನೀನು ಅವತ್ತು? ನೀನು ಹಿಂಗೆ ಮಾಡಿದ್ದು ತಪ್ಪು ತಾನೇ. ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಸುಮ್ಮನೆ ಹೋಗಮ್ಮ. ನಾವೇನು ಅನ್ಯಾಯ ಮಾಡಿಲ್ಲ. ಅದೇನು ಮಾಡ್ಬೇಕಾದ್ನ ಮಾಡಿದೀವಿ. ಸುಮ್ಮನೆ ಅತ್ತ. ಇಲ್ಲದ್ದೆಲ್ಲ ಮಾತಾಡಕ್ಕೆ ಬರಬೇಡ್ರಿ. ಇಲ್ಲದ್ದೆಲ್ಲ ಸುಮ್ಮನೆ ಇಲ್ಲಿ ತಲೆ ಕೆಡ್ಸಕ್ಕೆ ಬರಬೇಡ್ರಿ. ಯಾಕೆ ಲಕ್ಷ್ಮಕ್ಕ, ಯಾಕೆ ಹಂಗೆ ಬರೀತಾ ಇದೆಯಾ ಒಕ್ಕನ್ನ? ಅಲ್ಲ ನೋಡೇಸಿ ಅಂತಮ್ಮ, ನಾವೇನು ಮಾತಾಡಿಲ್ಲ. ನಮ್ಮ ಮನೆ ಬಾಕ್ಲಕ್ಕೆ ಬಂದು ಇಲ್ಲದ್ದೆಲ್ಲ ಮಾತಾಡ್ದಾರು ಇವರೇನೆ, ಅಂತ ಇರೋದು ಇವರೇನೆ. ಇವಾಗ ನಾವು ಮಾತಾಡತಕ್ಕ ಸುಮ್ಮನಿದ್ದು. ಈಗ ನೀವೇನು ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡ್ಕೊಂಡಿದ್ಯಾ? ನಿಂದೇನು ಕಾಣಲ್ಲ. ಎಲ್ಲ ಮಾಡ್ಕೊಂಡಿದ್ಯಾ? ನೀನು ಇದ್ದಾರ್ದು ಬೆಳಕಳ ಕಾಣೋದು, ನಿನ್ನ ಬೆಳಕಳ ಕಾಮುತ್ತೆ. ಹಂಗೆ ಹಿಂಗೆ ಅಂತ ಯಾಕೆ ಹತ್ರ ಹೊಸರು ಬಂದಂಗೆ ಮಾತಾಡ್ತಾಳೆ? ಹೊಸರು ಬಂದಂಗೆ ಮಾತಾಡಿದ್ರೆ ಯಾರೇ ಕೇಳ್ತಾರೆ? ನಾನು ಇವ್ರು ಮಾಡಿರೋ ಇದಕ್ಕೆ ಇವ್ರು ನಮ್ಮ ಮನೆ ಬಾಕ್ಲಕ್ಕೆ ಬರಬೇಡ್ರಿ ಅಂತ ಹೇಳಿರೋದು ನಿಜ. ನಾನು ಸುಮ್ಮನೆ ಮಾತಾಡಿದ್ರೆ ಯಾರೇ ಕೇಳ್ತಾರೆ? ಬಂದು ಹೆಂಗೆ ಬೇಕಂಗೆ ಮಾತಾಡಿರಿ. ಯಾರೇ ಕೊಡ್ತಾರೆ? ಏನೇ ಯಾರು ಕೊಡ್ತಾರೆ ಹೇಳು? ಯಾರು ಕೊಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ,
ನಾವೇನು ಕೊಡೋಕ್ಕಾಗಲ್ಲ. ಹೊರಟೋಗ್ತಾ ಇರ್ರಿ, ನಾವೆಲ್ಲ ಅನಾಥಾಶ್ರಮಕ್ಕೆ ಬರಿತೀವಿ ಅಂದರೆ ನೀವು ಎಲ್ಲ ಮಾಡ್ಕೊಬಿಟ್ಟಿದ್ಯಾ ಆಸ್ತಿ. ನಾನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಸ್ವಂತವಾಗಿ ನಾನು ಕಷ್ಟಪಡ್ದಲ್ಲೇ ಆಗೈತೇನೆ ಶಾಂತಮ್ಮ. ನಾನು ಕಷ್ಟಪಟ್ಟಿದ್ದೀನಿ, ನಾನು ಇವತ್ತು ಸುಖವಾಗಿದ್ದೀನಿ. ಅದಕ್ಕೆ ಮತ್ತೆ ನಾನು ಹೇಳಿದ್ದೆ ಅವಾಗಲೇ, ಆ ಸಿಕ್ದೊಬ್ಬಮ್ಮ ಯಾಕಂಡೋಗಿ ಸಿಕ್ಬಿಡಮ್ಮ ಅಂತ. ನಮ್ಮ ಮನೆ ಬಾಕು ತುಳಿಬಾರ್ದು ಇವ್ರು ಅಂತ ಕೆಲಸ ಮಾಡ್ಯಾರಿ. ನಮ್ಮ ಅಪ್ಪಯ್ಯ ದೇವ್ರಂತದ್ದು ನಮ್ಮ ಅಪ್ಪಗೆ ಮೋಸ ಮಾಡೈತೀವಿ ಅಕ್ಕಯ್ಯ. ನೀನು ಅಪ್ಪಗೆ ಮೋಸ ಮಾಡಿದಿ ಅಂದ್ರೆ ಉದ್ಧಾರ ಆಗಲ್ಲ ನೀನು. ಥೂ, ಇವ್ ನಮ್ಮ ಅಪ್ಪ ಇನ್ನಿ ನಮ್ಮ ಅಪ್ಪ ಅಂತ ಹೇಳ್ಕೆ ಮಕ್ಕಳು ನಾಸ್ಕೆ ಆಗುತ್ತಾಗಿ. ನಮ್ಮ ಅಪ್ಪ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಸ್ವಂತ ಅಪ್ಪ ಆಗಿದ್ರೆ ಹೆಂಗನ ಇದು ಮಾಡಂತು. ಇವನ್ನ ನಮ್ಮ ಅಪ್ಪ ಅಂತ ಹೇಳ್ಕೆ ಮಕ್ಕಳು ನಾಸ್ಕೆ ಆಗ್ತೈತೆ ನಮಗೆ. ಅಲ್ಲ, ಸ್ವಂತ ಅಪ್ಪ ಅಂತ ಹೇಳ್ಕೆ ಮಕ್ಕಳು ನಮ್ಗೆ ಇವತ್ತು. ಥೂ, ನಾನು ಹಿಂಗೆ ಮಗಳಿಗೆ ಮೋಸ ಮಾಡ್ದೆ ನೀವು ಅಪ್ಪ ಇನ್ನಿ. ಥೂ, ನನ್ನ ಹಿಂಗೆ ಮಾತಾಡ್ತೀಯ ನೀನು? ಸರಿಯಾಗಿ ಮಾತಾಡೋದು ಕಲಿ. ಏನು ಹಿಂಗೆ ಮಾತಾಡ್ತಾ ಇದೀಯಾ? ನೋಡಪ್ಪ, ಹೋಗಿ ನನ್ನ ಮಗಳು ಅಂತ ಹೇಳಿ ಬೋಕ್ ಮಾಡ್ಕೊಟ್ಟಿದ್ಕೆ ಸರಿ ಆಗಂದ್ಲಿ ಇವತ್ತು ನಿನ್ನ ಮಗಳು. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ಅಬ್ಬಾ ಅಬ್ಬಾ, ಅಪ್ಪ ಎಂಬುದೊಂದು ಈಟು ಇಲ್ಲ. ಅಪ್ಪ ಎಂಬುದೊಂದಿಟ್ಟು ಮನಸ್ನಾಗ ಇದ್ದಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣೆ. ಸರಿಯಾಗಿ ಮಾತಾಡೋ ಶಿಲ್ಪಮ್ಮ, ಹಿಂಗೆ ಮಾತಾಡಬೇಡ. ಅವಣ್ಣೆ ಮಾಡ್ಕೊಟ್ಟಿರೋ ಋಣಕ್ಕೆ ನೀನು ಇಲ್ಲೋಡು ಅಂದರೆ ಎತ್ತು ತಂದೆ ತಾಯಿ ನಂಬರ್ ಯಾವತ್ತು ಯಾರಿಗೂ ಉದ್ಧಾರ ಆಗಲ್ಲ. ಮತ್ತೆ ಇವತ್ತೇನಕ್ಕ ಮತ್ತೆ ನಮ್ಗೆ ಆಸ್ತಿ ಕೊಡ್ದಂಗೆ ಇವತ್ತು ಹಿಂಗೆ ಮಾಡಿರೆ ಹೆಂಗೆ ಮಾಡ್ತಾ ಇದ್ದಾರೆ ನೋಡು. ಇವತ್ತೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಬರಿತೀನಿ ಪಾಪಿ ಪರದೇಶಿಗಳು ತಿನ್ಲಿ ಅಂತಂದ್ರೆ ಏನು ಅರ್ಥ? ನಾವು ಪಾಪಿ ಪರದೇಶಿಗಳೇ, ಮತ್ತೆ ನಮಗೆ ಬರ್ಕೊಡ್ಲೇಳು ಓಟುನು. ಇವತ್ತು ನಾವು ಕೂಕೊಂಡು ಮಾತಾಡ್ಕೊಂಬನಂದ್ರೂ ಅತ್ಕೋ ಅಲ್ಲ ಅವನು ಸಾಯ್ಬಾರ್ದು, ಕೋಲ್ ನಂಬುರಿ ಮಾಡ್ದು ಅಮ್ಮಂಗೆ ಮಾತಾಡ್ತಾರೆ. ಅತ್ಕೋ ಅಲ್ಲ ಇತ್ಕೋ ಅಲ್ಲ ಅಮ್ಮಂಗೆ ಹಂಗೆ ಮಾತಾಡಿರಿ ಹೆಂಗಾಕ? ಅದಕ್ಕೇನೆ ನಾವು ಹಂಗೆ ಮಾತಾಡಿದ್ದು. ಅಲ್ಲ ನಮ್ಮ ಅಪ್ಪ ಅದ, ನಮ್ಮ ಅಪ್ಪಗೆ ಇಲ್ವಿ ಅಲ್ಲ. ಎಲ್ಲ ಅನಾಥಾಶ್ರಮಕ್ಕೆ ಬರಿತೀವಿ ಅಂತಂದ್ರೆ ಹಿರಿಯ ಹೆಂಡತಿ ಮಗಳು, ನನ್ನ ಮಗಳಲ್ಲ ಇವಳು, ಎಲ್ಗೆ ಹೋಗ್ತಾಳೆ ಎಂಬುದು ನಮ್ಮ ಅಪ್ಪಗನ ಬೇಡ್ವಿ. ಏಯ್ ಮುಚ್ಚು ಬಾಯಿ ಮುಚ್ಚು. ಮಗಳಂಬದು ಇರೋದಕ್ಕೆ ಮತ್ತೆ ನಾನು ಇವತ್ತು ನಿನಗೆ ಕೊಡಕ್ಕೆ ಒಪ್ಕೊಂಡಿರೋದು. ನಾನು ಇವತ್ತು ಯಾಕೆ ಕೊಡಕ್ಕೆ ಒಪ್ಕೊಂಡಿದ್ದೀನಿ, ಕೊಟ್ಟು ಎಲ್ಲ 1 ಎಕರೆ ಕೊಟ್ಟು ಹೊಲ ಮನೆ ಎಲ್ಲ ಕೊಟ್ಟು ಬದುಕು ಬಾಳು ಎಲ್ಲ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಮಗಳಂಬದು ಇರೋದಕ್ಕೆ ಮಾಡ್ಕೊಟ್ಟಿರೋದು. ಇಷ್ಟು ದಿವಸ ಇತ್ತು ಮಗಳಂಬದು, ಇನ್ಮೇಲಿಂದ ಮನಸ್ಸಿಂದ ತೆಗೆದಾಕ್ಬೇಕಾಗುತ್ತೆ. ನೀನು ಹಿಂಗೆ ಮಾತಾಡಿರಿ. ಅಲ್ಲ ನಿಮ್ಮ ಅಪ್ಪ ಇವನು ಯಾರು, ಇವನು ನಮ್ಮ ಅಪ್ಪನೇ ಅಲ್ಲ ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಏಕವಚನದಾಗಿ. ಇಂಥ ಬುದ್ಧಿನ ಕಲ್ತಿರೋದು ನೀನು. ನಾನು ಲಕ್ಷ್ಮಿ ಆಂಟಿ ಬಿಡು, ಹೋದ್ರು ಹೋಗ್ಲಿ, ಕೊಟ್ಟರು ಕೊಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವ್ರು ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಲ್ಲ ನೋಡ್ರಿ, ನಮ್ಮ ಮಾಮನ್ನ ದೇವ್ರಂತ ನಮ್ಮ ಮಾಮನ್ನ ಹೆಂಗೆ ಮಾತಾಡುತ್ತಾವ ಅಕ್ಕಯ್ಯ. ಅಪ್ಪ ಎಂಬ ಸ್ವಲ್ಪ ನನ್ನ ನಯ ಭಯ ಇಲ್ದಂಗೆ ಹೆಂಗೆ ಮಾತಾಡುತ್ತೆ ನೋಡು. ನಿನ್ನ ಯಾವತ್ತೂ ನಮ್ಮ ಮನೆ ಅಂಗಳ ತುಳ್ಸಲ್ಲ. ಇಲ್ಲಿಂದ ಹೋಗ್ತಾ ಇರು. ಇಷ್ಟು ದಿವಸ ನಮ್ಮ ಅಪ್ಪ ಇದ್ದಾನೆ ಒಬ್ಬ ಅಂದ್ಕೊಂಡಿದ್ದೆ. ಇನ್ಮೇಲೆ ಯಾರು ಇಲ್ಲ ಅನ್ಕೊಂತೀನಿ. ಹೋಗ್ತೀನಿ ಹೇಳು. ಹೋಗ್ತೀನಿ, ಏನು ಬೇಡ ಬಾರ್ಬೇಡಮ್ಮ, ಹೋಗೋಣ. ಹಾಳಾಗಿ ಹೋಗ್ಲೇಳು ಬಾ, ಎಲ್ಲ ತಗೊಂಡು ಹಾಳಾಗಿ ಹೋಗ್ಲೇಳು. ನಾವೇನು ಅಂದ್ಕೊಂಡಿದ್ದೇನು ಒಳ್ಳೇದಾಗಲ್ಲ ಬಾ. ಹಾಳಾಗಿ ಹೋಗ್ಲೇಳು ಬಾ. ಹಿಂಗೆಲ್ಲ ಮಾತಾಡಬಾರ್ದಮ್ಮ. ಕೂಕೊಂಡು ಬಿಡಲ್ಲ ಸ್ಮಕಯ್ಯ, ಸುಮ್ಕಿರು. ಇಲ್ಲ ಸಂತಮ್ಮ, ಇವ್ರು ಹೆಂಗೆ ಮಾತಾಡ್ತಾರೆ ಹೆಂಗೇನಿ ಹೆಂಗೆ ಮಾತಾಡ್ತಾರೆ ಕಣೆ. ಇವ್ರ ಮಾತು ಇಲ್ಲೋಡು, ಒಂದೊಂದು ಮಾತು ಮುಯ್ಯೆಲ್ಲ ಉರಿತೈತೆ ಅಂತ ಮಾತಾಡ್ತಾರೆ. ಅಲ್ಲ ಇವಳು ಮಲ್ಲಿಗೆ ಏನು ಬೇಕು ಇವಳಿಗೆ? ಇವಳಿಗೆ ನಿನಗೇನೇ ಬೇಕು? ಅವಳು ಬೇಕಾ? ಅವಳು ಬಂದು ಕೇಳ್ಕೊಂಬಳಿ. ನೀನು ಯಾಕೆ ಮಾಡಬೇಕು? ಇದ್ರ ಸೂಜಿ ಸುಚ್ಚಿದಳನು ಕೋಟ್ಗೆ ಹಾಕು ಅಂತ ಹೇಳ್ದಳನು ಇವಳೇನೆ. ಇಲ್ಲಿ ತಾರತಿಗಿಡಿ ತಂದಿ ಕಕ್ಕಿಲಿ ಎಳ್ಕೊಂಬಂದಿರೋದು ಇವಳೇನೆ. ಎಲ್ಲ ಇವಳ್ದೆ ಇದ್ರ ಪಾತ್ರ. ಬೇತಾ ಏನೋ ಕೊಡ್ದಿದ್ರೋಟೆ ನೀನು ಅದು ಯಾಕೆ ಹಂಗಾಡ್ತೀಯ? ಯೋಟತಿ ಆಸೆ ಐತೋ ಏನೋ ಪ್ರಪಂಚದ ಮ್ಯಾಗಲೆಲ್ಲ ಆಸೆ ಎಲ್ಲ ನಿನಗೆ ಐತಿ. ಇನ್ನೂ ಮಾಡಬೇಕು ಆಸ್ತಿನ ಇನ್ನೂ ಮಾಡಬೇಕು ಅಂತ. ಇನ್ನು ಸ್ವಂತ ಮಗ ಆಗಿದ್ರೆ ಇನ್ನೂ ಯಾಪಾಟಿ ಮಾಡ್ತಿದ್ದೋ ಏನೋ ನೀನು. ಯಾರ್ಗ ಬೇರೆಯವ್ರಿಗೆ ಆಗಿರೋ ಅಂಥ ಮಗನ ಕರ್ಕೊಂಬಂದು, ಹುಡ್ಗನ ಕರ್ಕೊಂಬಂದು, ಯಾರ್ಗ ಬೇರೆಯವ್ರಿಗೆ ಹುಟ್ಟಿರೋ ಅಂಥ ಮಗನ ಕರ್ಕೊಂಬಂದು ಇಲ್ಲಿ ನನ್ನ ಮಗ ಅಂತ ಹೇಳಿ ಸಾಕ್ತಾ ಇದೀಯ. ನಾತು ಮಗನ ತಗೊಂಬಂದು ದೊತ್ತು ಮಗನ ಹಿಂಗೆ ಸಾಕ್ತಾ ಇದೀಯ ಅಂದ್ರೆ ನೀನು. ಇವ್ರು ನೋಡಿ ಹೆಂಗೆ ಮಾತಾಡ್ತಾರೆ. ನೋಡಿ ಶಾಂತಮ್ಮ ಹೆಂಗೆ ಮಾತಾಡ್ತಾರೆ ನೋಡಿ. ಇಂಥ ಮಾತು ನೋಡಿ ಹೆಂಗೆ ಕೇಳಿಸ್ಕೊಂಬನೆ. ಹೆಂಗೆ ಮಾತಾಡ್ತಾರೆ ನೋಡಿ. ಈಗಳಪ್ಪ ಕೊಡಲಿಲ್ಲ ಜನಕ್ಕೆ ಜನಕ್ಕೆ ಹೆಂಗಾಗುತ್ತೆ? ಕೊಡಲಿಲ್ಲ ಅಮ್ಮಂಗಾಗುತ್ತೆ. ಕೊಟ್ರು ಇವ್ರು ತಮ್ಮ ಮಾತು ಕೇಳಬೇಕೆ? ನೀನು ಹೇಳಿರೋ ಅಷ್ಟೇನೆ, ಹೇಳಿಲ್ಲ ಅಂದರೂ ಅಷ್ಟೇನೆ. ನನ್ನ ದೊತ್ತು ಮಗನೇ ಆಗಿರ್ಲೇಳು. ಉಂಕಣಿ ದೊತ್ತು ಮಗನೇನೆ, ಉಂಕಣಿ ಏನೇ ಅವ್ನು ಬ್ಯಾರ ಮಗನೇನೆ. ಅವನಿಗಾಗಿನೇ ಮಾಡ್ತೀನಿ ಅಲ್ಲ ನೀವಾಗೇನು. ನಮ್ಮ ಸ್ವಂತ ಮಗ ಅಂತ ನಾನು ಬೆಳೆಸಿರೋದು. ನೀನು ಹೇಳ್ದೆ ಅಂತ ನಾನೇನು ಇವತ್ತೇನು ಅವನ್ನ ಹಂಗಂತ ತಿಳ್ಕೊಂಬಲ್ಲ. ಅದೇನು ಅನ್ಕೊಂತಿ ಅಂದ್ಕ. ನಮ್ಮ ಮನ್ಸಲ್ಲಿ ಏನೈತೆ ನಮ್ಗೆ ಅದು ಇದ್ರೆ ಸಾಕು. ನನ್ನ ಮನ್ಸಲ್ಲಿರೋದು ನೀವೆಲ್ಲ ಹೇಳ್ಬೇಕಂಬೋದೇನಿಲ್ಲ, ನೀನೆಲ್ಲ ನನಗೆ ಉಪದೇಶ ನೀಡ್ಬೇಕಂಬೋದೇನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾತೆಲ್ಲ ಕೇಳಿಸ್ಕೊಂಬತ್ತಕ್ಕ ಸುಮ್ಮನಿದ್ದು ಆಮೇಲೆ ಇಬ್ಬರಳನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೇನೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ನೋಡು. ಸರಿಯಾಗಿ ನಮ್ಮ ಅಯ್ಯಪ್ಪನ ಅವಳು ನಮ್ಮ ಅಪ್ಪನೇ ಅಲ್ಲ ನೀನು. ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿ ಹೇಳೋದಕ್ಕೆ ಅಪ್ಪನ ಸರಿಯಾಗಿ 4 ತೀಡ್ತು. ನಾನು ಇವಳನ್ನ ಸರಿಯಾಗಿ ಇವಳಿಗೆ ಏನು ಬೇಕು ಅಂತ ಹೇಳಿ ನಾನು ಅದಕ್ಕೆ 4 ತೀಡ್ತಾ ಇದ್ದೀನಿ. ಲೂಜ್ ಕೊಟ್ಟರೆ ಇವರು ಹೆಂಗೆ ಬೇಕಾದ್ರೆ ಇನ್ನೊಂದು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಇವಳು ಹೆಂಗೆ ಮಾತಾಡಿದ್ಲು ಗೊತ್ತೇ? ನನ್ನ ಮಗನ ನೋಡ್ರಿ, ಇವಾಗ ಯಾರಿಗೋ ಹುಟ್ಟಿರೋ ಮಗನ ತಗೊಂಬಂದು ಮಗ ಅಂತ ಸಾಕ್ತಾಳೆ ಅಂತ ಮಾತಾಡ್ತಾಳೆ. ಇಂಥ ಮಾತು ಕೇಳಿದ್ರೆ ಎಂಥರ್ಗೂ ಮೈಯಾಗೆಲ್ಲ ಉರಿತೈತಿ. ನಾನು ಯಾವತ್ತೂ ಹಂಗೆ ಅನ್ಕೊಂಡಿಲ್ಲ ನಮ್ಮ ಸೌರಿಯನ್ನ. ನನ್ನ ಮಗ ಅಂತಲೇ ತಿಳ್ಕೊಂಡಿರೋದು. ನನ್ನ ಹೊಟ್ಟೆ ಹುಟ್ಟಿರೋಂಥ ಮಗ ಅಂತಲೇ ನಾನು ತಿಳ್ಕೊಂಡಿರೋದು ನಾನು ಇವತ್ತು. ನೋಡಿ ಹೆಂಗೆ ಮಾತಾಡ್ತಾರೆ ಜನ. ಒಂದು ಈಟ್ ಲೂಜ್ ಕೊಟ್ಟರೆ ಭಾಳ ವಿಚಿತ್ರ ಜನ ಯಪ್ಪ.
ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.